ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬೇಸ್ಮೆಂಟ್ ಹಾಕಿ 3 ವರ್ಷ ಆಗೈತೆ. ನಮಗೆ ಮನೆ ಇಲ್ಲ, ಏನಿಲ್ಲ ಸರ್. ನಾವು ಕಂಬಿ ಹಾಕಿವಿ, ಉಸುಗ ಹಾಕಿವಿ, ಎಲ್ಲ ಹಾಕಿವಿ. ಬೇಸ್ಮೆಂಟ್ ಸ್ವಂತ ನಾವೇ ಕಟ್ಟಿವಿ. ಎಷ್ಟು ಖರ್ಚು ಮಾಡ್ಕೊಂಡ್ರಿ? ಇವಾಗ 1 ಲಕ್ಷ ರೂಪಾಯಿ ಸೆನ್ಸೆನಕ್ ಆಗೈತೆ ಸರ್ ನಮ್ದು. ಏನಂತ ಹೇಳ್ತಾರೆ ಮುಂದೆ ಕಟ್ಕೊಡಕ್ ಏನಂತ ಹೇಳ್ತಾರ ಅವ್ರು ಏನ್ ಹೇಳಿಲ್ಲ, ಆಗ್ತೈತೆ ಎಲೆಕ್ಷನ್ ಸೋತಿವಮ್ಮ ಬರ್ತೈತೆ ಕಟ್ಕೊಡ್ತೀವಿ ಅಂತಾರ. ಕಟ್ಕೊಡೋರ್ ಇಟ್ಟಿದ್ದಿಲ್ಲ. ಆಫೀಸರ್ ಏನಂತಾರ? ಆಫೀಸರ್ ಏನಂತಾರ, ಬರ್ತೈತಳಮ್ಮ ಬರ್ತೈತೆ ಆಗ್ತು. ಯಾವ ಏರಿಯಾ ಅಂದ್ರಾಳ. ಎಷ್ಟ್ ದಿನ ಆಯ್ತಿದೆ ಎಲ್ಲ ಪ್ರಾಬ್ಲಮ್? 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಇವ್ ಹೊರಗಡೆ ಇದ್ದೀರಾ ನೀವು? ಶೆಡ್ ಹಾಕಿ? ಶೆಡ್ ಇಲ್ಲ ಸರ್, ಬಾಡಿಗೆ ಇದೀವಿ. ಬಾಡಿಗೆ ಮನೆ. ಸುಮ್ನೆ ಹೇಳಿ ತಿರುಗಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ನೀವನ್ನ ಕಟ್ಕೊಡ್ತೀರಾ, ಅದು ಕಟ್ಕೊಡ್ತಾ ಇಲ್ಲ. ದಿನ ಏನಾಗ್ತಿದೆ, ನಮ್ಮ ಮಾಜಿ MLA ಸಾಹೇಬ್ರ ಮನೆ ಹತ್ರ ಜನ ಬರ್ತಿದಾರೆ. ಸರ್ ನಾವು ದುಡ್ಡು ಕಟ್ಟಿದೀವಿ, ಕೆಲಸ ಮಾಡ್ತಾ ಇಲ್ಲ, ಮೆಟೀರಿಯಲ್ ಕೊಡ್ತಾ ಇಲ್ಲ. ಕೊಟ್ರೆ ಒಂದ್ ಸ್ವಲ್ಪ ಅರ್ಧ ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಒಂದು. ಎರಡನೇದು ಬಂದು ರಿಜಿಸ್ಟ್ರೇಷನ್ ಅಂತ ಸರ್ಕಾರ ಇದ್ದಾಗ ನಾವು ಎಷ್ಟು ಮಾಡಿಸಿದ್ವಿ ಅಷ್ಟೇ ಸರ್, ಅಲ್ಲಿಗೆ ನಿಂತಿದೆ. ಆಮೇಲೆ ನೀವು ಅಲ್ಲ ಸರ್, ಸಾಮಾನುಗಳು 14,700 ಮೇಲೆ ನಾವು ಕೊಟ್ಟಿವಿ. ರಿಜಿಸ್ಟ್ರೇಷನ್ 900 ಮಾತ್ರ ಆಗಿವೆ ಅಷ್ಟೇ. ಅವಾಗ ನಾವು ಲಾಸ್ಟ್ ಗೆ ಮಾಡಿದ್ವಿ ಅಷ್ಟೇ. ಜನವರಿ ಫೆಬ್ರವರಿಯಲ್ಲಿ ಗೌಡ್ರೆ ಒಬ್ಬರು ಮಾತ್ರ ಸರ್ವಿಸ್ ಸ್ಕೆಚ್ ಮಾಡಿಸ್ಕೊಂಡಿದ್ದಾರೆ. ಅದು ಇಲ್ಲಿ ರಾಂಡಿ ತೋಟದಲ್ಲಿ ಶಿವರುದ್ರ ಅವರ. ಯಾಕೆ ಒಬ್ರು ಸರ್ ಫಸ್ಟ್ ಇದು ಕಾಮಗಾರಿಗಳ ಬಗ್ಗೆ ಆಲ್ಮೋಸ್ಟ್ ನಾವು ಸ್ಯಾಂಕ್ಷನ್ ಆಗಿರೋ ಪೈಕಿ 1160 ಅಲ್ಲಿ 1062 ಚಾಲು ಮಾಡಿದ್ವಿ. 860 ಈಗಾಗಲೇ ಮುಗಿದಿದೆ ಸರ್. 860 ನಾವು ಮುಗಿದಿದೆ. ಇನ್ನು ಉಳಿದಿದ್ದು ಏನು ಒಂದು 200 ಬ್ಯಾಲೆನ್ಸ್ ಇದಾವಲ್ಲ, ಇವು ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದಾವೆ ಸರ್. ಇದೇನು ವಿತರಣೆದು ನಾವು ಯಾವ ಕಾಂಟ್ರಾಕ್ಟ್ಗೂ ಹೇಳೋ ಸರ್, ಕಂಪಲ್ಸರಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೇಬೇಕಂತ ಹೇಳಿದ್ವಿ ಸರ್. ಅದು ನಾನು ಗಮನದಲ್ಲಿ ಇಟ್ಕೊಂಡು ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಅದನ್ನು ಬೇಗ ಮುಗಿಸ್ಕೊಡೋ ವ್ಯವಸ್ಥೆ ನಾನು ಮಾಡೇ ಮಾಡಿ. ಎಷ್ಟು ಸ್ಯಾಂಕ್ಷನ್ ಆಗಿದೆ? ನಮಗೆ 1160 ಸ್ಯಾಂಕ್ಷನ್ ಆಗಿದೆ ಸರ್. ಅದರಲ್ಲಿ 1062 ಮಾತ್ರ ಚಾಲು ಮಾಡಿದ್ವಿ. 860 ಈಗಾಗಲೇ ಕಂಪ್ಲೀಟ್ ಆಗಿದೆ ಸರ್. ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿದ್ಮೇಲೆ 300 ವಿವಿಧ 200 ಸರ್. 1160 ಅಲ್ಲಿ ಇವು ಸ್ಟಾರ್ಟ್ ಆಗ್ಲಲ್ಲ, 98 ಸ್ಟಾರ್ಟ್ ಮಾಡಿದೆ ಸರ್. ಕಟ್ಟಿರೋರ್ಗೆ ಮಾತ್ರ ಸರ್, ಕಟ್ಟಿರೋರ್ಗೆ ಮಾತ್ರ. ಇನ್ನು ವಿವಿಧ ಹಂತದಲ್ಲಿ ಇರೋರು ಕೂಡ ಬೇಗ ಬಾಕಿ ಕಟ್ಟಿಲ್ಲ ಏನ್ ಸರ್? ಇಲ್ಲ ಕಟ್ಟಿಲ್ಲ ಸರ್. ಕ್ಲಿಯರ್ ಪರ್ಮಿಷನ್ ಈಗ ನೀವೇನು ಮನೆಗಳು ಕಿತ್ತಿರಲ್ಲ, ಅವರೆಲ್ಲ ಬೇರೆ ಕಡೆ ಇದ್ದಾರೆ. ಮಳೆ ಬಂದ್ರೆ ಅವ್ರ ಪರಿಸ್ಥಿತಿ ಏನು? ಸಾಮಾನುಗಳು ಎಲ್ಲ ಹೊರಗೆ ಬೈಲಿಗೆ ಹಾಕೊಂಡು ಅದರ ಹೆಣ್ಮಕ್ಳು, ಒಬ್ಬೊಬ್ಬರ ಹೆಣ್ಮಕ್ಳು ಅದರ ಕೆಲವ್ರು ಗೊತ್ತಾ? ಫಾಲೋ ಅಪ್ ಮಾಡ್ತೀನಿ ಸರ್. ನಾನು ಇವಾಗ ನಿಂತಿರೋ ಮಾಡೋದಲ್ಲ, ನಾನು ಫಾಲೋ ಮಾಡೋದಲ್ಲ. ಇದು ಅಟ್ಲೀಸ್ಟ್ ಮಾಡಿದೀವಿ ಸರ್. ಅಲ್ಲ ಸರ್, ಫಾಲೋ ಅಪ್ ಮಾಡ್ತಾರ. ಈ ವರ್ಷ ಏನ್ ಫಾಲೋ ಅಪ್ ಮಾಡ್ತಾರೆ? ಮಾಡಿಸಿದೀನಿ ಸರ್. ಸಾಧ್ಯ ಆದಷ್ಟು ನಾನು ಬಂದ್ಮೇಲೆ ಅಟೆಂಡ್ ಸರ್. 1.5 ವರ್ಷ ಆಯ್ತು. ಒಂದ್ ಮನೆ ಕಟ್ಟಕ, ಇಂತ ಮನೆ ಕಟ್ಟಕ 6 ತಿಂಗಳು ಸಾಕು. ಕೆಲಸ ನಡೆದಿಲ್ಲ. ನಾವು ಕೆಲಸ ನಡೆದಿಲ್ಲ. ಇನ್ನು ಉಳಿದಿದ್ವಿ ಏನಿದಾವೆ ನಾನು ಫಾಲೋ ಅಪ್ ಮಾಡ್ಬಿಟ್ಟು ನಿಮ್ ಗಮನ ತಗೊಂಡು. ಕಾಂಟ್ರಾಕ್ಟರ್ ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನೀವೇ ಸಿಮೆಂಟ್ ನೀವೇ ತರ್ರಿ, ಬಂಡೆ ನೀವೇ ತರ್ರಿ. ಈಗ 860 ಕಂಪ್ಲೀಟ್ ಆಗಿದಾವೆ. ಕಂಪ್ಲೀಟ್ ಆಗಿದೆ. ಅವ್ರು ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೆ. ಅಲಾಟ್ಮೆಂಟ್ ಜನರೇಟ್ ಮಾಡಿ ಕೊಡಬೇಕಾಗಿದೆ. ಕಂಪ್ಲೀಟ್ ಆಗಿಲ್ಲ. ಆಗಿದೆ ಸರ್, ಅರ್ಧ ಬರ್ತಾ ಇದಾವ ಪ್ಲೀಸ್. ಸರ್ ನಿಮ್ಗೆ ಇನ್ನ ಟೈಮ್ ಯಾವ? ಹಂಗಾರೆ ಹೇಳಿ, ಟೈಮ್ ಹೇಳ್ರಿ. ಸರ್ ನಮ್ಗೆ ಇವೆಲ್ಲ ಮುಗಿಸೋದಕ್ಕೆ ಎಷ್ಟು ಇದ್ರೆ ಹೇಳಿ ಸರ್ ಅಂದಾಜು. ಸರ್ ಇವಾಗ ಸ್ಟಾರ್ಟ್ ಮಾಡಿರೋ ಎಲ್ಲೋ ಕಂಪಲ್ಸರಿ ನಮ್ ಡೈರೆಕ್ಷನ್ಸ್ ಇರೋದು ವಿತಿನ್ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡ್ಬೇಕಂತ ಇದೆ ಸರ್. ಸ್ಟಾರ್ಟ್ ಮಾಡಿರೋ ಸರ್. ಆ ರಿಮೈನಿಂಗ್ ಸ್ಟಾರ್ಟ್ ಮಾಡ್ಬೇಕಾಗಿರೋ ನಾನು ಪ್ರಿಯರ್ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗಿದೆ ಸರ್. ಅವ್ರ ಪರ್ಮಿಷನ್ ಕೊಟ್ರೆ ಅವು ಚಾಲು ಮಾಡಿಸ್ತೀವಿ ಸರ್. ಇವ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಒಳಗೆ ಬ್ಯಾಲೆನ್ಸ್ ಇರೋವೆಲ್ಲ ಹೌದು ಸರ್, ಮುಗಿಸ್ಲೇ ಅನ್ಸ್ಟಾರ್ಟೆಡ್ ಮೇಡಮ್. ರಿಜಿಸ್ಟರ್ ಆಗ್ಯಾವ ಸರ್. ಸರ್ ಇವಾಗ ಆಲ್ರೆಡಿ ಈಗ ಅವಾಗ 14,000 ಏನೋ ಪಟ್ಟ ಕೊಟ್ಟಿದ್ದಾರೆ. ಅದರಲ್ಲಿ ಏನೋ 900 ಮಾತ್ರ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಸರ್. ಅದು ಈ ಆಸ್ತಿ ಬಂದ್ಮೇಲೆ ನಾವು ಫಾಲೋ ಅಪ್ ಮಾಡಿ ಅಪ್ಲಿಕೇಶನ್ಸ್ ಆಗಸ್ಟ್ ಇಂದಾನೆ ನಾನು ಕಲೆಕ್ಟ್ ಮಾಡ್ಕೊಂತಾ ಇದ್ದೀನಿ ಸರ್. ಅಪ್ಲಿಕೇಶನ್ಸ್ ನನ್ಗೆ ಸುಮಾರು ಬಂದಿದ್ದಾವೆ.
ಅಕ್ಟೋಬರ್ ನವೆಂಬರ್ ಅಲ್ಲಿ ಅದು ಕಂಪಲ್ಸರಿ ಈ ಆಸ್ತಿ ಅಂತ ಬಂತು ಸರ್. ಈ ಆಸ್ತಿ ಫಾರ್ಮ್ ಟು ಜನರೇಷನ್ಗೆ ನಾನು ಕಂಟಿನ್ಯೂ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್ ಕಮಿಷನರ್ ಆಫೀಸಿಂದ ಕೂಡ. ಅದು ಖಾಸಗಿ ಅಂತೇಳಿ ಫಾರ್ಮ್ 2 ಅಲ್ಲಿ ಜನರೇಟ್ ಆಯ್ತು ಅಂದ್ರೆ ಇನ್ನ ಸಮಸ್ಯೆ ಆಗುತ್ತೆ. ಸರ್ಕಾರದನ್ನ ಖಾಸಗಿ ಅಂತ ಮೆನ್ಷನ್ ಮಾಡಬಾರ್ದು ಅಂತೇಳಿ ಯಾರು ನಮ್ಮ ರಿಜಿಸ್ಟರ್ ಮೇಡಮ್ ಅವ್ರು ಹೇಳಿದ್ದಾರೆ ಸರ್. ಹಂಗಾಗಿ ಈ ಆಸ್ತಿಯಲ್ಲಿ ಕಂಪಲ್ಸರಿ ನಮ್ದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಪ್ಲಸ್ ಇದು ಆಸ್ತಿ ಯಾವ್ದಂದ್ರೆ ಸರ್ಕಾರ ಅಂತಾನೆ ಬರಬೇಕು. ಅದು ಕರೆಕ್ಟ್ ಪ್ರೊಸೀಜರ್ ಆಗುತ್ತೆ ಅಂದಕ್ಕೆ ಇವತ್ತು ಜಸ್ಟ್ 3 ಮಾತ್ರ ಜನರೇಟ್ ಮಾಡಿ ಇದು ಕಮಿಷನರ್ 2 ಸರ್, ಜೋನಲ್ ಕಮಿಷನರ್ 2 ಅಲ್ಲಿ 3 ಮಾತ್ರ ಫಾರ್ಮ್ 2 ಜನರೇಟ್ ಆಗಿದೆ. ಡಿ ಹತ್ರ ತಗೊಂಡು ಹೋಗ್ತಾ ಇದೆ ಸರ್. ಅದೇನ ಅಲ್ಲಿ ಸಾರ್ ಅಪ್ರೂವಲ್ ಸರ್ ಮಿಕ್ಕಿದ್ವೆಲ್ಲವೂ ಜನರೇಟ್ ಆದ ಕೂಡಲೇ ನಾನು ಇವರು ನಮ್ಮ ರಿಜಿಸ್ಟರ್ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ವಾರದಲ್ಲಿ ನಮ್ ಮಿನಿಮಮ್ ಸ್ಲಾಟ್ಸ್ ಓಪನ್ ಮಾಡ್ಕೊಡಿ ಅಂತೇಳಿ. ಅವ್ರು ಅದಕ್ಕೆ ಒಪ್ಪಿದ್ದಾರೆ. ಅದು ಒಪ್ಪಿದ್ದಾರೆ ಸರ್. ನಿಮ್ಮ ಹೆಸರಲ್ಲೇ ಫಾರ್ಮ್ 2 ಜನರೇಟ್ ಆಗುತ್ತೆ. ಅದನ್ನ ಅವರೇ ಇರ್ತಾರೆ ಸರ್. ಅವರು ಯಾರು ಇರ್ತಾರ ಸ್ಲಮ್ ಅವರೇ ಅನ್ಬೋದಾದ್ರು ಹೆಸರು ನಮ್ದಿರುತ್ತೆ. ಜನರೇಟ್ ಆದ ತಕ್ಷಣ ಅವ್ರಿಗೆ ರಿಜಿಸ್ಟ್ರೇಷನ್ ಆದ ತಕ್ಷಣ ಖಾತಾ ಅವ್ರ ಹೆಸರು ಫಾರ್ಮ್ ನಂಬರ್ 2 ಅವ್ರಿಗೆ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಸರ್. ಬದಲಾವಣೆ ಮಾಡ್ಕೊಂಡು ಅವ್ರ ಹೆಸರು ಇವರು ಸಾರು ಅವರು ಅವಾಗ ನಮ್ಮ ಕರ್ನಾಟಕ ರಾಜ್ಯದ ಕೊಳಚೆ ನಿರ್ಮೂಲನಾ ಮಂಡಳಿ ಏನಿದೆನೋ ಆ ಮಂಡಳಿಯಲ್ಲಿ ಬಳ್ಳಾರಿ ನಗರದಲ್ಲಿ 1160 ಮನೆಗಳು ಸ್ಯಾಂಕ್ಷನ್ ಆದರೆ ಅದರಲ್ಲಿ 860 ಮನೆಗಳೇನೋ ಮುಗಿಸಿದ್ದಾರೆ. ಇನ್ನು 200 ಮನೆಗಳು ಪೆಂಡಿಂಗ್ ಇದ್ದಾವೆ. ಅದನ್ನು ಆದಷ್ಟು ಡಿಸೆಂಬರಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ ಈಗ ಪಾಪ ಈ ಅಮೌಂಟ್ ಡಿಗಳು ಕಟ್ಟಿ ಅವರು ಮನೆಗಳನ್ನ ತೆಗೆದುಕೊಂಡು ಬಿಟ್ಟು ಹೊರಗಡೆ ಹಾಕಿರ್ತಾರೆ. ಗುಡಿಸಲುಗಳ ತೆಗೆದು ಪಾಪ ಹೊರಗಡೆ ನೆರಳಿಲ್ದಂಗೆ ಹಂಗೆ ಇರ್ತಾರೆ, ಮನೆ ಜಲ್ದಿ ಆಗ್ಬಿಡುತ್ತೇನೋ ಅಂತೇಳಿ. ಬಟ್ ಇವರು ಮನೆಗಳನ್ನ ಜಲ್ದಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಈ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ ಪಾಪ, ಅನ್ಎಜುಕೇಟೆಡ್ ಅಂದರೆ ಸ್ವಲ್ಪ ಓದು ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಮಾಡಿಬಿಡ್ತಾ ಇದ್ದಾರೆ, ಇಲ್ಲ ನಮಗೆ ಸ್ಯಾಂಕ್ಷನ್ ಆಗಿದ್ದಿಷ್ಟೇ, ನೀವು ಇನ್ನೂ ಸ್ವಲ್ಪ ಕೈಯಲ್ಲಿ ಹಾಕಿದ್ರೆ ಮಾತ್ರ ಮನೆ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ಸಿಮೆಂಟ್ ತರಿಸೋದು, ಬೇರೆ ಬೇರೆ ಎಳ್ಳು ತರಿಸೋದು, ಮತ್ತು ರಾಡ್ಸ್ ತರಿಸೋದು RCC ಹಾಕ್ಲಿಕ್ಕೆ, ಇವೆಲ್ಲ ಆಗ್ತಾ ಇದ್ದಾವೆ ಬಳ್ಳಾರಿಯಲ್ಲಿ ಪಾಪ. ಆದರೂ ಕೂಡ ಅವರು ಸಹಿಸಿ ಅದನ್ನು ಹೆಂಗೋ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ, 2022ನಲ್ಲಿ 23rd ಫೆಬ್ರವರಿ 2019ನಲ್ಲಿ ಅಂದರೆ 2019ರಲ್ಲಿ ಕಟ್ಟಿದ್ದಂಥ ಡಿಗೆ ಇಲ್ಲಿವರೆಗೆ ಮನೆ ಮಾಡಿಲ್ಲ, ಹಂಗೆ ಇದೆ. ಮತ್ತು 22ರಲ್ಲಿ ಕೆಲವೊಂದು ಕಟ್ಟಿದ್ದಾರೆ ಡಿಗಳು. 2 ಅಂದರೆ 2 ಆಗಸ್ಟ್ 2022ನಲ್ಲಿ ಕೂಡ ಅವರು ಡಿಗಳು ಕಟ್ಟಿದ್ದಾರೆ. ಆದರೂ ಕೂಡ ಆ ಮನೆಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈ ಥರ ಆದರೆ ಸ್ಲಮ್ ಬೋರ್ಡ್ನಲ್ಲಿ ಆ ವಸತಿ ಸಚಿವ ಏನು ಮಾಡ್ತಾ ಇದ್ದಾರೆ, ಜಮೀರ್ ಅಹ್ಮದ್ ಅವರು ಬಳ್ಳಾರಿ ಉಸ್ತುವಾರಿ ಸಚಿವರು. ಬಳ್ಳಾರಿ ಈವರೆಗೆ ಕೂಡ ಭೇಟಿ ಮಾಡಿಲ್ಲ, ಯಾವುದೇ ಒಂದು ರಿವ್ಯೂ ಕೂಡ ಮಾಡಿಲ್ಲ, ರಿವ್ಯೂ ಮೀಟಿಂಗ್ ಕೂಡ ಮಾಡಿಲ್ಲ. ಹಾಗಾಗಿ ಇಂಥ ಒಬ್ಬ ಸಚಿವರನ್ನ ಕಾಂಗ್ರೆಸ್ ಸರ್ಕಾರ ನಮಗೆ ಬಳ್ಳಾರಿ ಕೊಟ್ಟಿದೆ ಅಂತಂದರೆ ಬಳ್ಳಾರಿಗೆ ಇದು ಶಾಪ. ಹಾಗಾಗಿ ಬೇರೆ ಮಿನಿಸ್ಟರನ್ನ ಚೇಂಜ್ ಮಾಡಬೇಕು ಅಥವಾ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅಟ್ಲೀಸ್ಟ್ ಅಂದ್ರೆ ಒಂದು ಇರೋರು ಅಂತ ಒಬ್ರು ಅಟ್ಲೀಸ್ಟ್ ವೀಕ್ಲಿ ಬೇಡಪ್ಪ, ಮಂತ್ಲಿ ಒನ್ಸನ್ನ ಬರೋದು ಕೂಡ ಬೇಕಾಗಿಲ್ಲ. ಅಂದ್ರೆ ಏನು ಇನ್ಚಾರ್ಜ್ ಮಿನಿಸ್ಟರ್ ಅಂತ ಅರ್ಥ ಏನು ಅಂತ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಳ್ಳಾರಿಯಲ್ಲಿ. ಬಡವರು ಬಹಳ ಕಷ್ಟದಲ್ಲಿದ್ದಾರೆ. ಹಂಗಾಗಿ ಅವ್ರ ಸಲುವಾಗಿ ನಾವು ಇವತ್ತು ಸ್ಲಮ್ ಬೋರ್ಡಿಗೆ ಬಂದು ಅವ್ರಿಗೆ ನಾವು ಪಟ್ಟಗಳು 14,000 ಮೇಲೆ ನಾವು ಪಟ್ಟಗಳು ಕೊಟ್ಟಿದ್ವಿ. ಅದರಲ್ಲಿ 14,700 ಪಟ್ಟಗಳು ಕೊಟ್ಟರೆ ಅದರಲ್ಲಿ 900 ಮಾತ್ರ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇಲ್ಲಿವರೆಗೆ. ಇನ್ನು ಬೇರೆ ಯಾವ ರಿಜಿಸ್ಟ್ರೇಷನ್ ಮಾಡಿಲ್ಲ. ಹಾಗಾಗಿ ಅವನ್ನ ಕೂಡ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ರಿ, ಅವರಿಗೆ ಹಕ್ಕನ್ನು ಅವ್ರ ಹಕ್ಕು ಅವ್ರಿಗೆ ಬಂದೇ ಬರುತ್ತೆ ರಿಜಿಸ್ಟ್ರೇಷನ್ ಮಾಡಿದ ಕೂಡಲೇ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಏನು ಗೊತ್ತಿಲ್ಲ, ಒಟ್ಟು ಅವರು ಹೇಳ್ತಾ ಇಲ್ಲ. ಸ್ಥಳೀಯ ಶಾಸಕರು ನಿಲ್ಲಿಸಿದ್ದಾರೆ ರಿಜಿಸ್ಟ್ರೇಷನ್ನ ಮಾಡಬೇಡ್ರಿ ಅಂದ್ರೆ ನಾವು ಕೊಟ್ಟಿದ್ದಲ್ಲ ಅವು ಪಟ್ಟಗಳು ಕೊಟ್ಟಿದ್ದು ಅಂತೇಳಿ. ಮತ್ತೆ ಯಾವಾಗ ಮಾಡ್ತೀನಿ ಈಗ ಅದನ್ನೇ ಸ್ವಲ್ಪ ನಿಧಾನವಾಗಿ ಅದು ಕಾವೇರಿ 1, 2 ಅಂತೇಳಿ ಏನು ಬಂದಿದ್ದಾವಲ್ಲ, ಅದು ಈ ಆಸ್ತಿ ಅಂತೇಳಿ ಅವು ಸ್ವಲ್ಪ ನಿಧಾನ ಆಗ್ತಾ ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಮಾಡಿಕೊಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಮಾಡ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.